ओम नमः शिवाय। भारत माता शिवशक्ति अवतार ओम मंडली सत्य गीता मुरಳಿ ಓಂ ಪಿತಾಶ್ರೀ ಶಿವ ಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 11/12/2025 ಪ್ರಾತಃ ಕ್ಲಾಸ್ 3/7/1968। ಓಂ ನಮಃ ಶಿವಾಯ। ಪ್ರೀತಿಯ ಮಕ್ಕಳೇ, ಶಿವಬಾಬಾ ಈ ಭಾರತವನ್ನು ಪ್ಯಾರಡೈಸ್ ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಖಂಡಿತವಾಗಿಯೂ ಸಹಯೋಗಿಗಳು ಕೂಡ ಇರುತ್ತಾರೆ. ಭಾರತ ಮಾತೆಯರು ಶಿವಶಕ್ತಿಯರು ಆಗಿದ್ದಾರೆ. ಯಾರು ವಿಶ್ವವನ್ನು ಪವಿತ್ರವನ್ನಾಗಿ ಮಾಡುತ್ತಾರೆಯೋ ಅವರೇ ಒಂದೇ ಮಾತರಂ ಆಗಿದ್ದಾರೆ. ನೀವು ಅರ್ಥಸಹಿತ ತಿಳಿದುಕೊಳ್ಳುತ್ತೀರಿ. ಒಂದೇ ಮಾತರಂ ಅಂದರೆ ಯಾರು? ಜನರು ಭೂಮಿಗೆ ಹೇಳುತ್ತಾರೆ, ಮಾತೆಯರ ಜೈ ಜೈಕಾರ ಮಾಡುವುದಿಲ್ಲ. ಓಂ ನಮಃ ಶಿವಾಯ। ಮಕ್ಕಳು ಇಲ್ಲಿಗೆ ಬರುತ್ತಾರೆ, ಮನೆಯಲ್ಲಿ ಇರುತ್ತಾರೆ. ತಂದೆ ತಾಯಿಯನ್ನು ತಮ್ಮವರೆಂದು ತಿಳಿದು ಎಲ್ಲೇ ತೊಂದರೆ ಕಂಡರೂ ತಿಳಿಸಬೇಕು. ಬಾಬಾ ಈ ಸೌಲಭ್ಯ ಇರಬೇಕು, ಇದು ಆಗಬೇಕು. ಆಗ ಬಾಬಾ ಥ್ಯಾಂಕ್ಸ್ ಎಂದು ಹೇಳುತ್ತಾರೆ. ಒಳ್ಳೆಯ ಅಭಿಪ್ರಾಯವನ್ನು ಕೊಡಬೇಕು. ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಹಳೆಯ ಪ್ರಪಂಚದ ಸಮಯ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ. ಬಾಬಾ ಪ್ರತಿದಿನ ಮಕ್ಕಳನ್ನು ನೋಡುತ್ತಾರೆ. ಪದ್ಮಾಪದಂ ಭಾಗ್ಯಶಾಲಿಗಳಾಗಿದ್ದಾರೆ. ಇಲ್ಲಿ ಯಾರು ಕೋಟ್ಯಾಧಿಪತಿ ಪದ್ಮಾಧಿಪತಿಗಳಾಗಿದ್ದಾರೆಯೋ ಅವರು ಬಡವರಾಗುತ್ತಾ ಹೋಗುತ್ತಾರೆ. ನೋಟುಗಳಂತೂ ಕಾಗದವಾಗಿದೆ, ಬ್ಯಾಂಕ್ನಲ್ಲಿ ಬಿದ್ದಿವೆ. ಅವರ ಆಸ್ತಿಯಂತೂ ಹರುಕುಮುರುಕಾಗಿದೆ. ಅಲ್ಲಿ ಅಂದರೆ ಸತ್ಯಯುಗದಲ್ಲಿ ಸಾಹುಕಾರರಿರುತ್ತಾರೆ. ಮನೆಗಳು ಬಂಗಾರ ವಜ್ರಗಳಿಂದ ತುಂಬಿರುತ್ತವೆ. ಎಲ್ಲವೂ ಬಂಗಾರದ್ದೇ ಆಗಿರುತ್ತದೆ, ಬೆಳ್ಳಿಯದ್ದೂ ಅಲ್ಲ. ಸತ್ಯಖಂಡದಲ್ಲಿ ನೀವು ಪದ್ಮಾಪದಂಪತಿಗಳಾಗುತ್ತೀರಿ. ಇಲ್ಲಿ ಮನುಷ್ಯರ ಕರ್ಮಗಳು ವಿಕರ್ಮಗಳಾಗುತ್ತವೆ. ಪದವಿಯು ಭ್ರಷ್ಟವಾಗುತ್ತದೆ. ನಾವು ವಿಕರ್ಮಾಜೀತರಾಗುತ್ತೇವೆ ಎಂಬುದು ನಿಮಗೆ ತಿಳಿದಿದೆ. ಧನ ಸಂಪತ್ತು ಕೂಡ ಸತ್ಯವಾಗಿರುತ್ತದೆ. ಇಲ್ಲಿನ ಎಲ್ಲ ಆಸ್ತಿಯು ಮಣ್ಣು ಪಾಲಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ಅಂದ ಮೇಲೆ ಅದೆಲ್ಲವೂ ಸುಳ್ಳಾಯಿತು ಅಲ್ಲವೇ? ನೀವು ಸತ್ಯವಂತರಾಗುತ್ತಿದ್ದೀರಿ. ಇದಕ್ಕೆ ವಿಶಾಲ ಬುದ್ಧಿ ಬೇಕು. ಕಣ್ಣಿಗೆ ಕಾಣುವುದೆಲ್ಲವೂ ಇರುವುದಿಲ್ಲ. ಸಮುದ್ರ ನುಂಗಿ ಹಾಕುತ್ತದೆ. ಆಕಸ್ಮಿಕವಾಗಿ ಸಾವು ಬರುತ್ತದೆ ಅಲ್ಲವೇ? ಸಮುದ್ರದ ಅಲೆಗಳು ಬರುತ್ತವೆ, ಬಾಂಬೆಯನ್ನು ಕೂಡ ನುಂಗುತ್ತವೆ. ಎಷ್ಟೊಂದು ದೊಡ್ಡ ದೊಡ್ಡ ಖಂಡಗಳಿವೆ, ಅವೆಲ್ಲವೂ ನೀರಿನಲ್ಲಿ ಹೋಗುತ್ತವೆ. ಉಳಿದಂತೆ ಗುರುತು ಮಾತ್ರ ಉಳಿಯುತ್ತದೆ, ಬಾಕಿ ಏನೂ ಉಳಿಯುವುದಿಲ್ಲ. ನಮ್ಮ ಭಾರತವು ತುಂಬ ಚಿಕ್ಕದಾಗಿರುತ್ತದೆ, ಸ್ವಲ್ಪ ಜಾಗವನ್ನು ತೆಗೆದುಕೊಳ್ಳುತ್ತದೆ ಎಂಬ ಜ್ಞಾನ ನೀವು ಮಕ್ಕಳಲ್ಲಿ ಇರಬೇಕು. ನಂತರ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ. ನಮ್ಮದೇ ಭಾರತವಿರುತ್ತದೆ. ನಾವೇ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿರುತ್ತೇವೆ ಎಂಬುದು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಅಲ್ಲಿ ನಾವು ದೇವತಾ ಧರ್ಮದವರು ಎಂದು ತಿಳಿದುಕೊಳ್ಳುವುದಿಲ್ಲ. ಆ ಹೆಸರು ನಂತರ ಶಾಸ್ತ್ರಗಳಲ್ಲಿ ಬರುತ್ತದೆ. ಅಲ್ಲಿ ನೀವು ಪ್ರಾಯೋಗಿಕವಾಗಿ ಇರುತ್ತೀರಿ, ಹೇಳುವ ಮಾತಲ್ಲ. ಹಿಂದಿಗೆ 5000 ವರ್ಷಗಳ ಹಿಂದೆ ಭಾರತ ಸ್ವರ್ಗವಾಗಿತ್ತು. ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಗುರಿ ಉದ್ದೇಶ ಬುದ್ಧಿಯಲ್ಲಿ ಇದೆ. ಇದು ವಿಶ್ವದಲ್ಲಿ ಶಾಂತಿಯ ರಾಜ್ಯವಾಗಿದೆ. ನಾವು ಇದನ್ನು ಸ್ಥಾಪನೆ ಮಾಡುತ್ತಿದ್ದೇವೆ, ಆದರೆ ಇನ್ನೂ ಸ್ಪಷ್ಟವಾಗಿ ತಿಳಿಸುವುದಿಲ್ಲ. ಮೂರ್ತಿಯಂತೂ ಇದ್ದೇ ಇದೆ. ಬ್ರಹ್ಮನ ಮೂಲಕ ಒಂದು ಧರ್ಮದ ಸ್ಥಾಪನೆಯಾಗುತ್ತಿದೆ. ನೀವು ಎಷ್ಟು ಮುಂದೆ ಸಾಗುತ್ತೀರೋ ಅಷ್ಟು ಪ್ರಪಂಚದ ವಾಯುಮಂಡಲವು ತೋರಿಸುತ್ತಾ ಹೋಗುತ್ತದೆ. ವಿನಾಶದ ಸಮಯವು ಬರೋಬ್ಬರಿ ಕಾಣಿಸುತ್ತಿದೆ. ಬಾಂಬ್ಸ್ ಇತ್ಯಾದಿಗಳು ಕೆಲಸಕ್ಕೆ ಬರಲಿವೆ. ಸುಮ್ಮನೆ ಹಣ ಖರ್ಚು ಮಾಡುವುದಿಲ್ಲ. ಏರೋಪ್ಲೇನ್ನಲ್ಲಿ ಹೋಗಿ ಗಣಿಗಳಿಂದ ಬಂಗಾರವನ್ನು ಹೇಗೆ ತರುತ್ತಾರೆ ಎಂಬ ಸಾಕ್ಷಾತ್ಕಾರ ಮಕ್ಕಳಿಗೆ ಆಗಿದೆ. ಅಲ್ಲಿ ಗಣಿಗಳು ತುಂಬಿಕೊಂಡಿರುತ್ತವೆ. ತೊಂದರೆಯ ಮಾತೇ ಇಲ್ಲ. ಶ್ರಮವಿಲ್ಲದೆ ನಿಮಗೆ ಎಲ್ಲವೂ ಸಿಗುತ್ತದೆ. ಆದ್ದರಿಂದ ನಿಮಗೆ ತುಂಬ ಖುಷಿ ಇರಬೇಕು. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಖುಷಿ ಹೆಚ್ಚಾಗುತ್ತದೆ. ಸಹೋದರರ ಕಲ್ಯಾಣವನ್ನು ಮಾಡಬೇಕು. ಆದ್ದರಿಂದ
ಪುರುಷಾರ್ಥ ಮಾಡಿ ತಮೋಗುಣದಿಂದ ಸತೋಪ್ರಧಾನರಾಗಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ. ಈ ಎಲ್ಲ ಮಾತುಗಳು ನೀವು ಬ್ರಾಹ್ಮಣರ ಬುದ್ಧಿಯಲ್ಲಿದೆ. ಎಷ್ಟು ಕ್ಲಿಯರ್ ಆಗಿದೆ. ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೀರಿ ಎಂಬ ಖಾತ್ರಿ ನೀವು ಮಕ್ಕಳಿಗಿದೆ. ಯಾರು ಬ್ರಾಹ್ಮಣರಾಗಿದ್ದಾರೋ ಅವರೇ ದೇವತೆಗಳಾಗುತ್ತಾರೆ. ಬ್ರಾಹ್ಮಣ ಕುಲವು ತುಂಬ ದೊಡ್ಡದಾಗಿರುತ್ತದೆ. ಆದರೆ ಬ್ರಾಹ್ಮಣರ ರಾಜ್ಯಭಾರ ಇಲ್ಲ. ಮೊದಲು ಬ್ರಾಹ್ಮಣ ಕುಲದವರಾಗಬೇಕು, ನಂತರ ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ. ಇವು ಅತೀಂದ್ರಿಯ ಸುಖದ ಮಾತುಗಳಾಗಿವೆ. ಕುಳಿತು ಇದನ್ನು ಕೇಳುವುದರಿಂದ ದುಃಖದ ಮಾತುಗಳು ಮರೆತು ಹೋಗುತ್ತವೆ. ಮನುಷ್ಯರು ಎಷ್ಟೊಂದು ದುಃಖಿಗಳಾಗಿದ್ದಾರೆ. ಆಸ್ತಿಯ ಕೇಸುಗಳು ಎಷ್ಟೊಂದು ಇರುತ್ತವೆ. ವಕೀಲರು, ಜಡ್ಜ್ಗಳು ಜೀವನ ಪರ್ಯಂತ ಸಂಪಾದನೆ ಎಷ್ಟೊಂದಿರುತ್ತದೆ. ಸಂಪಾದನೆಯೇ ಸಂಪಾದನೆ ಇರುತ್ತದೆ. ಹಳೆಯ ಪ್ರಪಂಚದಲ್ಲಿ ಈ ಸಮಯದಲ್ಲಿ ಅಪಾರ ದುಃಖವಿದೆ ಎಂದು ಈಗ ನಿಮಗೆ ಗೊತ್ತಿದೆ. ನಂತರ ಅಪಾರ ಸುಖವಿರುತ್ತದೆ. ಇದು ರಾವಣನ ರಾಜ್ಯದ ಅಂತ್ಯವಾಗಿದೆ ಅಲ್ಲವೇ? ಸಮಯ ಹತ್ತಿರ ಬರುತ್ತಿದ್ದಂತೆ ಹಳೆಯ ಪ್ರಪಂಚದ ವಿನಾಶವಾಗಲಿದೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ಇನ್ನು ಸ್ವಲ್ಪ ಸಮಯವಿದೆ. ನಂತರ ಹೋಗಿ ಸಣ್ಣ ಶರೀರವನ್ನು ತೆಗೆದುಕೊಳ್ಳುತ್ತೇವೆ. ಯಾರಿಗೆ ಪಕ್ಕಾ ನಿಶ್ಚಯವಿದೆಯೋ ಅವರ ಬುದ್ಧಿಯಲ್ಲಿ ಇಂತಹ ಮಾತುಗಳು ಇರಬೇಕು. ಕೆಲವರಿಗೆ ನಿಶ್ಚಯ ಇಲ್ಲದೆಯೂ ಇರಬಹುದು. ನಾವಂತೂ ಶಿವಬಾಬನ ಬಳಿ ಹೋಗುತ್ತೇವೆ ಎಂದು ಬರುತ್ತಾರೆ. ಆದ್ದರಿಂದ ಶಿವಬಾಬಾ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂಬ ನಿಶ್ಚಯ ಇರಬೇಕು. ನಿಶ್ಚಯ ಬುದ್ಧಿ ಇಲ್ಲದೆ ಏಕೆ ಬರುತ್ತಾರೆ? ಆದರೆ ನಿಶ್ಚಯ ಬುದ್ಧಿಯವರಾಗಿದ್ದರೂ ಸಂಶಯ ಬುದ್ಧಿಯವರಾಗಿ ಬಿಡುತ್ತಾರೆ. ಅದೃಷ್ಟದಲ್ಲಿ ಇಲ್ಲ ಅಥವಾ ಗ್ರಹಚಾರ ಕುಳಿತು ಬಿಡುತ್ತದೆ. ಸಂಪೂರ್ಣ ಪುರುಷಾರ್ಥ ಮಾಡುವುದಿಲ್ಲ. ಈ ಸಮಯದಲ್ಲಿ ಇಡೀ ಪ್ರಪಂಚದ ಮೇಲೆ, ವಿಶೇಷವಾಗಿ ಭಾರತದ ಮೇಲೆ ರಾಹುವಿನ ದಶೆ ಇದೆ. ಆದ್ದರಿಂದ ಕಂಗಾಲಾಗಿ ಬಿಟ್ಟಿದ್ದಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾರೆ. ಸತೋಪ್ರಧಾನರಾಗುತ್ತಾರೆ. ಆದರೆ ಮಾಯೆ ಮರೆಸಿಬಿಡುತ್ತದೆ. ಇದು ಸೋಲು ಗೆಲುವಿನ ಆಟವಾಗಿದೆ. ಇದು ನಡೆಯುತ್ತಲೇ ಇರುತ್ತದೆ. ಗಳಿಗೆ ಗಳಿಗೆಯೂ ಗಡಿಯಾರವಿದ್ದಂತೆ ತಿರುಗುತ್ತಿರುತ್ತದೆ. ವಾಸ್ತವದಲ್ಲಿ ಮಕ್ಕಳು ತಯಾರಾಗಿರಬೇಕು. ಹೊಸ ಪ್ರಪಂಚಕ್ಕೆ ಹೋಗಬೇಕೆಂದರೆ ಎಲ್ಲ ವಸ್ತುಗಳನ್ನು ಮೊದಲೇ ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು. ನಿಮ್ಮದೇ ವಿಜಯವಾಗಲಿದೆ. ಬಾಕಿ ಎಲ್ಲವೂ ಸಮಾಪ್ತಿಯಾಗುತ್ತವೆ. ಎಷ್ಟು ಹತ್ತಿರವಾಗುತ್ತಾ ಹೋಗುತ್ತೀರೋ ಅಷ್ಟು ಖುಷಿಯ ಮಟ್ಟ ಏರುತ್ತಾ ಹೋಗುತ್ತದೆ. ಮಧುರಾತಿ ಮಧುರ ಮಕ್ಕಳೇ, ನಿಮಗೆ ನಂಬರ್ 1 ನೆನಪು ಮತ್ತು ಪ್ರೀತಿ ಸಿಗುತ್ತದೆ ಎಂದು ತಂದೆ ಹೇಳುತ್ತಾರೆ. ಒಳ್ಳೆಯ ಪುರುಷಾರ್ಥಿಗಳಿಗೆ ಒಳ್ಳೆಯ ನೆನಪು ಪ್ರೀತಿಗಳು, ಕಡಿಮೆ ಪುರುಷಾರ್ಥಿಗಳಿಗೆ ಕಡಿಮೆ ನೆನಪು ಪ್ರೀತಿಗಳು. ಅವರಲ್ಲೂ ಕೆಲವರು ದುರ್ಬಲರು, ಕೆಲವರು ಪಕ್ಕಾ ಇದ್ದಾರೆ. ಕಚ್ಚಾ ಪಕ್ಕ ಈ ಸಮಯದಲ್ಲೇ ಇರುತ್ತಾರೆ. ಅನೇಕ ಮಕ್ಕಳು ಡೈವೋರ್ಸ್ ಕೂಡ ಕೊಡುತ್ತಾರೆ. ಮಾಯೆ ಎಂತಹ ಬಲಶಾಲಿ ಎಂದರೆ ಭಗವಂತನಂತಹ ತಂದೆಗೂ ಡೈವೋರ್ಸ್ ಕೊಡಿಸಿಬಿಡುತ್ತದೆ. ಅಂತಹ ಕಠಿಣ ತಪ್ಪನ್ನು ಮಾಡಬಾರದು ಎಂದು ತಂದೆ ಹೇಳುತ್ತಾರೆ. ಬೇಹದ್ದಿನ ತಂದೆಯಿಂದಲೂ ಬೇರ್ಪಡಿಸಿಬಿಡುತ್ತದೆ. ಇದು ಯುದ್ಧ ಭೂಮಿಯಾಗಿದೆ. ತಂದೆ ಬಂದಾಗ ನಿಮ್ಮ ಯುದ್ಧ ಮಾಯೆಯೊಂದಿಗೆ ಪ್ರಾರಂಭವಾಗುತ್ತದೆ. ಅಂತ್ಯದವರೆಗೂ ನಡೆಯಲಿದೆ. ಕೊನೆಗೆ ವಿಜಯವಂತೂ ಸಿಗಲೇಬೇಕು. ಈಗ ಖುಷಿಯನ್ನು ಆಚರಿಸಬೇಕು. ಹೇಗೆ ದೀಪಾವಳಿಯಲ್ಲಿ ಖುಷಿ ಇರುತ್ತದೆಯೋ ಹಾಗೆ ಸ್ವಚ್ಛ ಮಾಡಿ ದೀಪ ಇತ್ಯಾದಿಗಳನ್ನು ಬೆಳಗುತ್ತಾರೆ. ಈಗ ಸ್ವರ್ಗ ಬರುತ್ತದೆ ಎಂದು ನಿಮಗೆ ಗೊತ್ತಿದೆ. ನಮಗೆ ಎಷ್ಟು ಖುಷಿ ಇರಬೇಕು. ಆತ್ಮ ಮತ್ತು ಶರೀರ ಎರಡು ಹೊಸದು ಸಿಗುತ್ತದೆ. ಇಲ್ಲಿ ಕುಳಿತಿದ್ದೀರಿ. ಮನಸ್ಸಿಗೆ ಮಾತು ನಾಟುತ್ತದೆ. ಮಕ್ಕಳಿಗೆ ತಂದೆ ಸಿಕ್ಕಿದ್ದಾರೆಂದರೆ ತುಂಬ ಖುಷಿ ಇರಬೇಕು. ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳಲಿದೆ. ನಾವು ಸ್ವರ್ಗಕ್ಕೆ ಹೋಗುತ್ತೇವೆ. ಶಾಸ್ತ್ರಗಳಲ್ಲಿ ಏನೇ ಇರಲಿ ಯಾವ ಅಕ್ಷರವೂ ಸರಿಯಾಗಿಲ್ಲ. ಈಗ ನಿಮ್ಮ ಬುದ್ಧಿಯಿಂದ ನೀವು ತಿಳಿದುಕೊಳ್ಳಿ. ಇನ್ನು ಸಮಯ ಸ್ವಲ್ಪವೇ ಬಾಕಿ ಇದೆ. ಬಾಬನನ್ನು ನೆನಪು ಮಾಡುತ್ತಾ ಇರಿ. ಆಗ ನಿಮ್ಮ ಪಾಪಗಳು ಕಟ್ಟಾಗುತ್ತವೆ. ತಂದೆಗೂ ನಿಶ್ಚಯವಿದೆ. ಮಕ್ಕಳನ್ನೂ ಸಹ ನಿಶ್ಚಯ ಬುದ್ಧಿಯವರನ್ನಾಗಿ
ಮಾಡುತ್ತಾರೆ. ನಾವಾತ್ಮರು ಈಗ ತಂದೆಯನ್ನು ನೆನಪು ಮಾಡಬೇಕು ಎಂದು ಎಲ್ಲ ಮಕ್ಕಳಿಗೂ ತಿಳಿಸಬೇಕು. ಈ ನೆನಪಿನ ಯಾತ್ರೆ ಈಗ ಸಿಗುತ್ತದೆ, ನಂತರ 5000 ವರ್ಷಗಳ ನಂತರ ಸಿಗುತ್ತದೆ. ಮತ್ತೆ ಮೃತ್ಯು ಲೋಕಕ್ಕೆ ಮರಳುವುದಿಲ್ಲ. ಯಾತ್ರೆಯಲ್ಲಿ ಹೋಗುತ್ತಾರೆ, ನಾವು ತಲುಪಿಯೇ ತಲುಪುತ್ತೇವೆ. ನಿಮ್ಮ ಯಾತ್ರೆ ನೋಡಿ ಹೇಗಿದೆ, ಮೃತ್ಯು ಲೋಕದಿಂದ ಅಮರ ಲೋಕಕ್ಕೆ ಹೋಗುವ ಯಾತ್ರೆಯಾಗಿದೆ. ಆದ್ದರಿಂದ ಪಾವನರಾಗಲು ತಂದೆಯನ್ನು ನೆನಪು ಮಾಡುತ್ತೀರಿ. ಶರೀರದಿಂದ ಮೋಹ ಹೋಗುತ್ತಾ ಇರುತ್ತದೆ. ತಂದೆ ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಶರೀರವನ್ನು ಇಲ್ಲಿಯೇ ಬಿಟ್ಟು ಕೇವಲ ಆತ್ಮ ಹೋಗುತ್ತದೆ. ಇಷ್ಟು ಚಿಕ್ಕ ಆತ್ಮದ ಪಾತ್ರ ಎಂದು ಸವೆಯುವುದೇ ಇಲ್ಲ ಎನ್ನುವುದು ಆಶ್ಚರ್ಯವಾಗಿದೆ. ಪಾತ್ರ ನಡೆಯುತ್ತಲೇ ಇರುತ್ತದೆ. ಪ್ರಪಂಚದಲ್ಲಿ ಯಾರಿಗೂ ಈ ಮಾತುಗಳು ಗೊತ್ತಿಲ್ಲ. ನಮ್ಮ ಆತ್ಮದಲ್ಲಿ ರೆಕಾರ್ಡಿಂಗ್ ಹೇಗೆ ತುಂಬಿಕೊಂಡಿದೆ? ಆತ್ಮವೂ ಕಾಣಿಸುವುದಿಲ್ಲ, ರೆಕಾರ್ಡ್ ಕೂಡ ಕಾಣಿಸುವುದಿಲ್ಲ. ನಾವು ಪಾತ್ರ ಮಾಡುತ್ತಲೇ ಇರುತ್ತೇವೆ. ಆತ್ಮ ಮತ್ತು ಪರಮಾತ್ಮ ಇಬ್ಬರ ನೆನಪು ತುಂಬ ಇದೆ. ಎಷ್ಟು ಸಮಯ ದೂರ ಇದ್ದೆವು, ನಂತರ ಸಿಕ್ಕಿದ್ದೇವೆ ಎಂದಾಗ ಮಕ್ಕಳನ್ನು ನೋಡೋಣ ಎನಿಸುತ್ತದೆ. ಪದೇ ಪದೇ ನೋಡೋಣ, ಪದೇ ಪದೇ ಮಕ್ಕಳನ್ನು ನೆನಪು ಮಾಡೋಣ. ಮಕ್ಕಳು ಸಹ ಬಾಬನನ್ನು ಪದೇ ಪದೇ ನೋಡೋಣ ಎಂದು ತಿಳಿದುಕೊಳ್ಳುತ್ತಾರೆ. ಈ ಬಾಬಾ ತುಂಬ ಒಳ್ಳೆಯವರು ಮತ್ತು ಇವರೊಬ್ಬರೇ ತಂದೆಯಾಗಿದ್ದಾರೆ, ಬೇಹದ್ದಿನ ತಂದೆಯಾಗಿದ್ದಾರೆ, ಬೇಹದ್ದಿನ ಸದ್ಗತಿಯನ್ನು ಕೊಡುವವರು ಆಗಿದ್ದಾರೆ, ಬೇಹದ್ದಿನ ರಾಜ್ಯವನ್ನು ಕೊಡುವವರಾಗಿದ್ದಾರೆ. ಎಲ್ಲರ ದುಃಖವನ್ನು ದೂರ ಮಾಡುತ್ತಾರೆ ನಮ್ಮ ತಂದೆ. ಈ ನಿಶ್ಚಯ ಇರಬೇಕಲ್ಲವೇ? ಮತ್ತು ಸ್ವತಃ ನಿಷ್ಕಾಮಿ ತಂದೆಯಾಗಿದ್ದಾರೆ. ಇದು ಎಲ್ಲವೂ ಸಮಾಪ್ತಿಯಾಗಲಿದೆ ಎಂದು ಅವರೇ ಹೇಳುತ್ತಾರೆ. ಲೆಕ್ಕಾಚಾರಗಳನ್ನು ಚುಕ್ತ ಮಾಡಿಕೊಳ್ಳಬೇಕು. ವಿಕಲ್ಪಗಳು ಬಂದರೆ ಭಯಪಡಬಾರದು. ನೆನಪಿನಲ್ಲಿದ್ದರೆ ಖುಷಿಯಲ್ಲಿ ಅವೆಲ್ಲವೂ ಹಾರಿ ಹೋಗುತ್ತವೆ. ನಿಮ್ಮ ಭವಿಷ್ಯದ ಖುಷಿಗಿಂತಲೂ ಈಗಿನ ಖುಷಿ ಹೆಚ್ಚಿದೆ. ಈಗ ನಿಮ್ಮ ಶಾನ್ ಮಾನ್ ತುಂಬ ಉನ್ನತವಾಗಿದೆ. ಅಂದರೆ ಗೌರವ, ಸನ್ಮಾನ ಇವೆಲ್ಲವೂ ಶ್ರೇಷ್ಠವಾಗಿದೆ. ತಂದೆಯ ಜೊತೆ ಬೆರೆತು ನಡೆಯಿರಿ. ಮಾಲೀಕತನ ಸತ್ಯಯುಗದಲ್ಲಿ ಸಿಗುತ್ತದೆ. ಆದರೆ ಈಗ ತಂದೆಯಿಂದ ಓದುತ್ತಿದ್ದೀರಿ, ತಂದೆಯ ಜೊತೆ ಇರುತ್ತೀರಿ. ಈ ಪುರುಷೋತ್ತಮ ಸಂಗಮ ಯುಗವು ಸತ್ಯಯುಗಕ್ಕಿಂತಲೂ ಚೆನ್ನಾಗಿದೆ, ಏಕೆಂದರೆ ಕಲ್ಯಾಣಕಾರಿಯಾಗಿದೆ. ಸತ್ಯಯುಗವನ್ನು ಕಲ್ಯಾಣಕಾರಿ ಎಂದು ಹೇಳುವುದಿಲ್ಲ. ಈಗ ತಂದೆ ನಿಮ್ಮ ಕಲ್ಯಾಣ ಮಾಡುತ್ತಾರೆ. ಈ ಸಮಯ ತುಂಬ ಚೆನ್ನಾಗಿದೆ. ಯಾರು ತಂದೆಯನ್ನು ನೆನಪು ಮಾಡುತ್ತಾರೆಯೋ, ಆ ಮಾತುಕತೆ ಕೇಳುತ್ತಾರೋ, ನಾವು ಜೊತೆಯಲ್ಲೇ ಇರೋಣ ಎಂದು ಹೇಳುತ್ತಾರೆ. ಬಾಬನಿಂದ ಎಂದೂ ಬೇರೆಯಾಗಬಾರದು. ಅರ್ಧ ಕಲ್ಪ ದೇವತೆಗಳ ಜೊತೆ ಇದ್ದೆವು, ಅರ್ಧ ಕಲ್ಪ ಅಸುರರ ಸಂಘದಲ್ಲಿ ಇದ್ದೆವು. ಇದು ಅಲೌಕಿಕ ಸಂಘವಾಗಿದೆ, ಅದು ಸಾಮಾನ್ಯ ಸಂಘ. ಈ ಪುರುಷೋತ್ತಮ ಸಂಗಮ ಯುಗವು ಎಲ್ಲಕ್ಕಿಂತ ಉನ್ನತವಾಗಿದೆ. ಆದ್ದರಿಂದ ತಮ್ಮಲ್ಲಿ ಮಧುರಾತಿ ಮಧುರ ಮಾತುಗಳನ್ನು ಆಡುತ್ತಾ ಇರಿ, ತಂದೆಯ ಮಹಿಮೆ ಮಾಡುತ್ತಾ ಇರಿ. ಎಷ್ಟೊಂದು ಚಿತ್ರ ಪ್ರದರ್ಶನ, ಮ್ಯೂಸಿಯಂಗಳನ್ನು ಹಾಕುತ್ತೀರಿ. ತಂದೆಯ ಗಾಯನವಂತೂ ಮಾಡಲೇಬೇಕು. ತಂದೆ ಭಾರತವನ್ನೇ ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ. ಶಿವಬಾಬಾ ಈ ಭಾರತವನ್ನು ಸ್ವರ್ಗವನ್ನಾಗಿ, ಪ್ಯಾರಡೈಸ್ ಆಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಖಂಡಿತವಾಗಿಯೂ ತಂದೆಗೆ ಸಹಯೋಗಿಗಳು ಇರುತ್ತಾರೆ. ಒಬ್ಬರೇ ಏನು ಮಾಡುತ್ತಾರೆ? ಭಾರತ ಮಾತೆಯರು ಶಿವಶಕ್ತಿಯರೂ ಆಗಿದ್ದಾರೆ. ಯಾರು ವಿಶ್ವವನ್ನು ಪವಿತ್ರವನ್ನಾಗಿ ಮಾಡುತ್ತಾರೋ ಅವರೇ ಒಂದೇ ಮಾತರಂ ಆಗಿದ್ದಾರೆ. ನೀವು ಅರ್ಥಸಹಿತ ತಿಳಿದುಕೊಳ್ಳುತ್ತೀರಿ. ಒಂದೇ ಮಾತರಂ ಯಾರು? ಭೂಮಿಗೆ ಹೇಳುತ್ತಾರೆ. ಮಾತೆಯರ ಜೈ ಜೈಕಾರ ಮಾಡುವುದಿಲ್ಲ. ಮಹಿಮೆಗೆ ಯೋಗ್ಯರು ಆಗಬೇಕು. ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ. ಆದ್ದರಿಂದ ಮಹಿಮೆಗೆ ಯೋಗ್ಯರಾಗಿ, ಆಗ ಪೂಜೆಗೆ ಯೋಗ್ಯರಾಗುತ್ತೀರಿ. ಮಹಿಮೆ ಮತ್ತು ಪೂಜೆ ಬೇರೆ ಬೇರೆ ಮಾತಾಗಿದೆ. ಅದು ಭವಿಷ್ಯದ ಪದವಿ. ಈ ಸಮಯದಲ್ಲಿ ನೀವು ಇಡೀ ವಿಶ್ವದ ಕಲ್ಯಾಣ ಮಾಡುತ್ತೀರಿ. ಆದ್ದರಿಂದ
ಒಂದೇ ಮಾತರಂ ಎಂದು ಹಾಡುತ್ತಾ ನಿಮ್ಮ ಮಹಿಮೆ ಮಾಡುತ್ತಾರೆ. 5,000 ವರ್ಷದ ಮಾತು ಅಂದರೆ ನೆನ್ನೆಯ ಮಾತಾಗಿದೆ. ಒಂದು ಕಡೆ ನೀವು ಮಕ್ಕಳಿದ್ದೀರಿ. ನೀವು ಎಷ್ಟು ಸ್ವಲ್ಪ ಜನರಿದ್ದೀರಿ? ಕೈ ಬೆರಳೆಣಿಕೆಯಷ್ಟು ಜನರಿದ್ದೀರಿ. ನಂತರ ಬರುತ್ತಾ ಇರುತ್ತಾರೆ, ವೃದ್ಧಿಯಾಗುತ್ತಾ ಹೋಗುತ್ತಾರೆ. ನಾವು ಕೇವಲ ಭಾರತದ ಮಾತ್ರವಲ್ಲ, ಇಡೀ ಪ್ರಪಂಚದ ಕಲ್ಯಾಣ ಮಾಡುತ್ತೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ನಂತರ ಅಕಲ್ಯಾಣಕಾರಿ ವಿಶ್ವದಲ್ಲಿ ನೀವು ರಾಜ್ಯಭಾರ ಮಾಡುತ್ತೀರಿ. ಈಗ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಯಾರು ಯಾರು ಜಾಸ್ತಿ ಸೇವೆ ಮಾಡುತ್ತಾರೋ, ನೆನಪಿನ ಯಾತ್ರೆಯಲ್ಲಿ ಇರುತ್ತಾರೋ ಅವರು ಖಂಡಿತ ಉನ್ನತ ಪದವಿ ಪಡೆಯುತ್ತಾರೆ. ಈ ಮಾತುಗಳು ಸಂಗಮ ಯುಗದಲ್ಲಿಯೇ ನಡೆಯುತ್ತವೆ. ಖುಷಿಯ ಮಟ್ಟ ಎಷ್ಟು ಏರಿದೆ ಹೇಳಿ ಎಂದು ತಂದೆ ಕೇಳುತ್ತಾರೆ. ಬಾಕಿ ಸ್ವಲ್ಪ ಸಮಯವಿದೆ. ಈ ಬಾಬಾ ಎಷ್ಟು ಸಮಯ ಇರುತ್ತಾರೆಯೋ ಅಷ್ಟು ಒಳ್ಳೆಯದು. ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ, ಸದ್ಗುರುವೂ ಆಗಿರುವವರು ಸತ್ಯಯುಗದಲ್ಲಿ ಯಾರೂ ಇರುವುದಿಲ್ಲ. ಸಂಗಮದಲ್ಲಿಯೇ ತಂದೆ ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಕಲ್ಲು ಬುದ್ಧಿಯ ಮನುಷ್ಯರು ಹೇಗಿದ್ದಾರೆಂದರೆ ಕಷ್ಟಪಟ್ಟು ಬುದ್ಧಿಯಲ್ಲಿ ಕೂರುತ್ತದೆ. ನೀವು ಆತ್ಮಿಕ ಸ್ವದರ್ಶನ ಚಕ್ರಧಾರಿಗಳು, ಸಮಾಜ ಸೇವಕರು ಕೂಡ ಈಗಲೇ ಹೊರಬಂದಿದ್ದಾರೆ. ಕ್ರಿಶ್ಚಿಯನ್ನರ ಸಮಯದಲ್ಲಿ ಇರಲಿಲ್ಲ, ಈಗ ಬಂದಿದ್ದಾರೆ. ಅಂದ ಮೇಲೆ ನೀವು ಆತ್ಮಿಕ ಸೇವಕರು ಕೂಡ ಈಗಲೇ ಬಂದಿದ್ದೀರಿ. ಅವರು ಶಾರೀರಿಕ ಸೇವೆ ಮಾಡುತ್ತಾರೆ, ನೀವು ಆತ್ಮಿಕ ಸೇವೆ ಮಾಡುತ್ತೀರಿ. ನೀವು ಸೊಸೈಟಿಯ ಆತ್ಮಿಕ ಸೇವೆ ಮಾಡುತ್ತೀರಿ, ಅಂದರೆ ಸಮಾಜದ ಆತ್ಮಿಕ ಸೇವೆ ಮಾಡುತ್ತೀರಿ. ಅವರು ಶಾರೀರಿಕ ಸೇವೆ ಮಾಡುತ್ತಾರೆ. ಇತ್ತೀಚೆಗೆ ಸಮಾಜ ಸೇವಕರು ತುಂಬ ಜನ ಇದ್ದಾರೆ. ಪುರುಷರೂ ಇದ್ದಾರೆ, ಸ್ತ್ರೀಯರೂ ಇದ್ದಾರೆ. ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿದ್ದಾರೆ. ಭಾರತದಲ್ಲಿ ಏನೂ ಕಡಿಮೆ ಇಲ್ಲ, ತುಂಬ ಜನ ಇರುತ್ತಾರೆ. ಇದರಲ್ಲಿ ಶ್ರಮವಿದೆ. ಮೊಟ್ಟ ಮೊದಲು ಪವಿತ್ರತೆ ಬೇಕು. ಇದೇ ಮುಖ್ಯವಾದ ಮಾತು. ಇದರಲ್ಲಿ ಜಗಳವಾಗುತ್ತದೆ, ಇದರಲ್ಲಿ ಏಟು ತಿನ್ನುತ್ತಾರೆ. ಇದನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಯಾರು ಜಾಸ್ತಿ ಸಹಿಸಿಕೊಳ್ಳುತ್ತಾರೋ ರಾಜ್ಯಭಾರವು ಅವರಿಗೆ ಸಿಗುತ್ತದೆ. ಮಾತೆಯರು ಎಷ್ಟೇ ಇರಲಿ, ಎಲ್ಲರೂ ಸತ್ಯಯುಗದಲ್ಲಿ ಸಮಾನವಾಗಿರುತ್ತಾರೆ. ಮಾತೆಯರು ಪುರುಷರೂ ಆಗಬಹುದು. ಒಂದು ಜನ್ಮ ಪುರುಷ ಜನ್ಮ, ಒಂದು ಜನ್ಮ ಸ್ತ್ರೀ ಜನ್ಮ ಎಂದು ತಂದೆ ತಿಳಿಸಿದ್ದಾರೆ. ಸದಾ ಪುರುಷರೇ ಆಗಿರುವುದಿಲ್ಲ. ಈಗಂತೂ ಮಕ್ಕಳಿಗೆ ತುಂಬ ಖುಷಿ ಇರಬೇಕು. ಸನ್ಯಾಸಿ ಜನರು ಮುಕ್ತಿಗಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ. ಅದು ನಮ್ಮ ಸ್ವೀಟ್ ಹೋಮ್ ಎಂದು ನೀವು ಹೇಳುತ್ತೀರಿ. ಅವರು ಮನೆ ಎಂದು ಕರೆಯುವುದಿಲ್ಲ. ನಾವು ಮನೆಗೆ ಹೋಗಬೇಕು ಎಂದು ನಿಮಗೆ ಗೊತ್ತಿದೆ. ಆದ್ದರಿಂದ ಖುಷಿಯಾಗುತ್ತದೆ. ಹಳೆಯ ಸಂಬಂಧ, ಹಳೆಯ ಪ್ರಪಂಚ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಆತ್ಮವು ಹೊಸದಾಗಿ ಸತೋಗುಣಿಯಾಗುತ್ತದೆ. ಶರೀರವೂ ಸಹ ಹೊಸದು, ಬಟ್ಟೆಗಳು ಅಂತಹದ್ದೇ ಸಿಗುತ್ತವೆ. ಅಲ್ಲಿ ಸದಾ ಆರೋಗ್ಯವಂತ ಶರೀರ, ಕಲ್ಪವೃಕ್ಷದ ಸಮಾನ ಇರುತ್ತೀರಿ. ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. 5,000 ವರ್ಷಗಳ ನಂತರ ನಾವು ಹೊಸ ಪ್ರಪಂಚದ ಮಾಲೀಕರಾಗುತ್ತೇವೆ. ಎಣಿಕೆ ಮಾಡಬಹುದು. ತಿಂಗಳು ಇಷ್ಟು ದಿನ, ಇಷ್ಟು ಗಂಟೆ, ಇಷ್ಟು ಸೆಕೆಂಡ್. ಯಾರಾದರೂ ಲೆಕ್ಕ ತೆಗೆದರೆ ಅಕ್ಯುರೇಟ್ ತೆಗೆಯಬಹುದು. 5,000 ವರ್ಷವಂತೂ ಪೂರ್ತಿಯಾಗಿದೆ. ಒಂದೇ ಒಂದು ವ್ಯತ್ಯಾಸವೂ ಆಗಲು ಸಾಧ್ಯವಿಲ್ಲ. ಇದರ ಲೆಕ್ಕ ತೆಗೆಯುವುದು ಸಹಜವಾಗಿದೆ. ಮಕ್ಕಳಿಗೆ ತುಂಬ ಖುಷಿ ಇರಬೇಕು. ಕೃಷ್ಣಪುರಿ ಸ್ಥಾಪನೆಯಾಗುತ್ತಿದೆ ಎಂದು ನಿಮಗೆ ಗೊತ್ತಿದೆ. ಹಳೆಯ ಪ್ರಪಂಚ ವಿನಾಶವಾಗಲಿದೆ. ಕಂಸಪುರಿಯಿಂದ ಕೃಷ್ಣಪುರಿಯಾಗುತ್ತದೆ. ಅಸುರರಿಗೆ ಕಂಸ ಎಂದು ಹೇಳಲಾಗುತ್ತದೆ. ಎಲ್ಲಕ್ಕಿಂತ ಜಾಸ್ತಿ ಖುಷಿ ನೀವು ಹೆಣ್ಣು ಮಕ್ಕಳಿಗೆ, ವಯಸ್ಸಾದವರಿಗೆ, ಅಬಲೆಯರಿಗೆ ಇರಬೇಕು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ವಿಘ್ನ ವಿನಾಶಕ ಭವ. ವಿಘ್ನ ವಿನಾಶಕರಾಗುವ ಸಾಧನ ಯಾವುದು? ಹೇಗೆ ಬೆಂಕಿ ಆರಿಸುವವರು ಇರುತ್ತಾರೆ. ಎಲ್ಲೇ ಬೆಂಕಿ ಹತ್ತಿಕೊಂಡಿದ್ದರೂ ಅವರು ಬೆಂಕಿ ಆರಿಸದೇ ಇರಲು ಸಾಧ್ಯವಿಲ್ಲ. ಎಷ್ಟೇ ಕಷ್ಟದ ಕೆಲಸವಿದ್ದರೂ
ಪ್ಲಾನ್ ಮಾಡಿ ಬೆಂಕಿಯನ್ನು ಆರಿಸುತ್ತಾರೆ. ನೀವು ಕೂಡ ವಿಘ್ನ ವಿನಾಶಕರಾಗಿದ್ದೀರಿ. ವಾತಾವರಣ ಹೇಗೆ ಸಮಾಪ್ತಿಯಾಗುತ್ತದೆ? ಸಂಕಲ್ಪ ಮಾಡಿದಾಗಲೇ ವಾಯುಮಂಡಲ ಬದಲಾಗುತ್ತದೆ. ಹಗುರವಾಗಿ ತೆಗೆದುಕೊಳ್ಳಬೇಡಿ, ಅದು ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ. ಈ ವಿಘ್ನಗಳು ಬರಲೇಬೇಕು. ಮರದ ಎಲೆ ಉದುರಲೇಬೇಕು. ವಿಘ್ನ ಬಂದಿರುವುದನ್ನು ಸಮಾಪ್ತಿ ಮಾಡಿ. ಹೇಗೆ ಯಾವುದಾದರೂ ಸ್ಥೂಲವಾಗಿ ನಷ್ಟವಾಗುತ್ತಿರುವುದನ್ನು ನೋಡಿದರೆ ಬಿಟ್ಟು ಬಿಡುವುದಿಲ್ಲವೋ, ರಕ್ಷಿಸುವುದಕ್ಕಾಗಿ ದೂರದಿಂದಲೇ ಓಡಿ ಬರುತ್ತೀರೋ, ರಕ್ಷಿಸುವಂತಹ ನ್ಯಾಚುರಲ್ ಸಂಕಲ್ಪ ತಾನಾಗಿಯೇ ಬರುತ್ತದೆ. ಇದಂತೂ ಆಗುತ್ತಲೇ ಇರುತ್ತದೆ. ಇದು ಡ್ರಾಮಾ ಆಗಿದೆ. ಪ್ರತಿ ಆತ್ಮನ ತನ್ನ ಪಾತ್ರ ಇದೆ ಎಂದಲ್ಲ, ಗೊಂದಲದಲ್ಲಿ ಬರುವುದಿಲ್ಲ. ನೀವು ಸುರಕ್ಷತೆ ಹಾಗೂ ದಯೆ ತೋರಿಸುವವರಾಗಿದ್ದೀರಿ. ಈ ಭಾವನೆಯಿಂದ ಯೋಚಿಸಬೇಕು. ನಾನು ವಿಘ್ನ ವಿನಾಶಕನಾಗಿದ್ದೇನೆ. ಈ ಲಕ್ಷ್ಯವನ್ನು ಇಟ್ಟುಕೊಳ್ಳಬೇಕು ಮತ್ತು ಲಕ್ಷಣಗಳು ನಿಮ್ಮ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಕಾಣಿಸಬೇಕು. ಯಾವ ವಿಷಯದ ಲಕ್ಷ್ಯ ಇಟ್ಟುಕೊಳ್ಳುತ್ತೀರೋ ಅದು ನಿಧಾನವಾಗಿ ಆಗುತ್ತದೆ. ಕೇವಲ ಲಕ್ಷ್ಯ ಮತ್ತು ಅಟೆನ್ಷನ್ ಬೇಕು. ದೂರ ಮಾಡುವುದಲ್ಲ, ವಿಘ್ನಗಳನ್ನು ದಾಟಿಸಬೇಕು. ದೂರ ಮಾಡಿದರೆ ವೈಯಕ್ತಿಕ ರಾಜರಾಗುತ್ತೀರಿ, ವಿಶ್ವ ಮಹಾರಾಜನ್ ಆಗುವುದಿಲ್ಲ. ವಿಶ್ವದ ಕಲ್ಯಾಣದ ಭಾವನೆ ಇಟ್ಟುಕೊಳ್ಳುವುದರಿಂದ ವಿಶ್ವ ಮಹಾರಾಜನ್ ಆಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.